ನಮಸ್ಕಾರ ಎಲ್ಲರಿಗೂ. VKR ಟ್ರೇಡಿಂಗ್ ಚಾನಲ್ಗೆ ಸ್ವಾಗತ. ಇದು ನನ್ನ ಮೊದಲ ಚಾನಲ್, ಮೊದಲನೇ ವಿಡಿಯೋ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಈ ಚಾನಲ್ ತೆಗೆದಿರೋ ಕಾರಣ ಏನಕ್ಕೆ ಅಂದರೆ ಸಿಂಪಲ್. ಯೂಟ್ಯೂಬಲ್ಲಿ ಹೇಳೋರು 1000 ಜನ ಇದ್ದಾರೆ. ಮೀನ್ಸ್ ಏನಂತಾರೆ ಅದಕ್ಕೆ, ಜ್ಞಾನ ಬೋಧನೆ ಮಾಡೋರು ತುಂಬ ಇದ್ದಾರೆ. ಆದರೆ ಅವ್ರು ಹೇಳಿದ್ದನ್ನು ಟ್ರೇಡ್ ಮಾಡ್ತಾರಾ ಇಲ್ವಾ, ಅವ್ರು ಹೇಳಿದ್ದನ್ನು ಟ್ರೇಡ್ ಮಾಡಿ ಅದರಲ್ಲೇನೋ ಸಂಪಾದನೆ ಮಾಡ್ತಾರಾ ಇಲ್ವಾ ಅನ್ನೋದು ನಮ್ಮ ಸ್ವಲ್ಪ ಎಷ್ಟೋ ನನಗೆ ಡೌಟ್ ಇರುತ್ತೆ. ಯಾಕಂದರೆ ನಮಗೂ ಗೊತ್ತು ಫೇಕ್ PNLs ಎಲ್ಲ ಬರ್ತಾ ಇದೆ, ಅದು ಇದು ಅಂತ, ಅದು ಇದು ಅಂತ ಅಲ್ಲ. ಇದು ಮೊದಲೇ ವೀಡಿಯೋ, ದಯವಿಟ್ಟು ತಪ್ಪು ಅವ್ರು ಹಿಂಗೆ ಮಾತಾಡ್ತಾನೆ ಅಂತ. ಸ್ಟಾರ್ಟ್ ಮಾಡೋಣವಾ? ನನ್ನ ಹೆಸರು ಕಿರುಪರಿಚಯ ನನ್ನಿಂದ. ನನ್ನ ಹೆಸರು ವಿನಯ್ ಅಂತ. ನಾನು ಸುಮಾರು 2 ವರ್ಷದಿಂದ ಟ್ರೇಡಿಂಗ್ ಮಾಡ್ತಾಯಿದ್ದೀನಿ. ಆಗಲೇ ಹೇಳ್ದಂಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಕಾರಣ ಸ್ವಲ್ಪ ರೀಟೇಲರ್ಸ್ಗೆ ಹೆಲ್ಪ್ ಆಗಲಿ ಅಂತ. ಯಾಕಂದರೆ ಭಾಳ ಜನ ನಾನು ಕೇಳ್ತಾರೆ, ಮೀನ್ಸ್ ನನ್ನ ಫ್ರೆಂಡ್ಸ್ ಆಗಲಿ ಯಾರು ಕೇಳ್ತಾರೆ, ಹೆಂಗೆ ಏನು ಎತ್ತ. ನಾನೇನು ಪ್ರಾಫಿಟಬಲ್ ಟ್ರೇಡರು ಕೋಟಿ ಮಾಡ್ತೀನಿ ಅಂತ ಅನ್ಕೋಬಿಡಿ. ಸಣ್ಣ ಪುಟ್ಟ ಮಾಡಿದ್ರು ಪ್ರಾಫಿಟಬಲ್ ಟ್ರೇಡರನ್ನೇ. ನನ್ನಿಂದ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೋ ಅದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ದಯವಿಟ್ಟು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ವೆರಿ ಮಚ್. ಸ್ಟಾರ್ಟ್ ಮಾಡೋಣವಾ? ನಾನು ಸಿಂಪಲ್ ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ಏನಿಲ್ಲ, ಇದೇನು ದೊಡ್ಡ ಏನು ಮ್ಯಾಜಿಕ್ ಏನಿಲ್ಲ. ಜಸ್ಟ್ ಇದು ಬಂದು MA ರಿಬ್ಬನ್ ಅಂತ ಬರುತ್ತೆ. ಇಂಡಿಕೇಟರ್ ಸೆಕ್ಷನ್ ಹೋಗಿ MA ರಿಬ್ಬನ್ ಅಂತ ಹೊಡೆದ್ರೆ ಬರುತ್ತೆ. ಇದರಲ್ಲಿ ಏನಿಲ್ಲ. ಇದರಲ್ಲಿ ನಾನು ಸೆಟ್ಟಿಂಗ್ಸಲ್ಲಿ 50-50-50 ಮೂವಿಂಗ್ ಆ್ಯಾವ್ರೇಜ್ EMA ಆದರೂ ಯೂಸ್ ಮಾಡ್ಬೋದು, ನೀವು SMA ಆದರೂ ಯೂಸ್ ಮಾಡೋದು, ಅಷ್ಟು ಡಿಫ್ರೆನ್ಸ್ ಏನು ಬರಲಿಕ್ಕಿಲ್ಲ. ಫಸ್ಟ್ ಮೂವಿಂಗ್ ಆ್ಯಾವ್ರೇಜ್ 50 ಬಂದು ಕ್ಲೋಸ್, ಸೆಕೆಂಡ್ 50 ಮೂವಿಂಗ್ ಆ್ಯಾವ್ರೇಜ್ ಬಂದು ಹೈ, ಥರ್ಡ್ 50 ಮೂವಿಂಗ್ ಆ್ಯಾವ್ರೇಜ್ ಬಂದು ಲೋ. ಇಷ್ಟೇ ಸೆಟ್ಟಿಂಗ್ಸ್, ಇಷ್ಟೇ. ಏನು ಲೈಕ್ ಇನ್ನೊಂದು ಎಕ್ಸ್ಟ್ರಾ ಬರುತ್ತೆ, ಅದು ನಿಮ್ಗೆ ಅವಶ್ಯಕತೆ ಇಲ್ಲ. ಈ 3 ಹೈ, ಲೋ, ಕ್ಲೋಸ್, ಈ 50 ಮೂವಿಂಗ್ ಆ್ಯಾವ್ರೇಜ್ ಇಟ್ಕೊಳ್ಳಿ. ಇವಾಗ ಇವತ್ತು ಏನೇನು ಟ್ರೇಡ್ ತೊಗೊಂಡು ಈ ವಾರ, ನಾನು ಆ್ಯಕ್ಚುಲಿ ಸ್ವಿಂಗ್ ಟ್ರೇಡರ್, ನಾನು ಇಂಟ್ರಾಡೇ ಅಷ್ಟು ಪ್ರೋತ್ಸಾಹ ಮಾಡಲ್ಲ. ಯಾಕಂದರೆ ಇಂಟ್ರಾಡೇಯಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ನೀವು ನೋಡಿಬಿಟ್ರೆ ಎಷ್ಟು ಜನಕ್ಕೆ ಲಾಸ್ ಆಗಿರೋ ನಾ ಕಾಣೆ. ಬ್ಯಾಂಕ್ ನಿಫ್ಟಿಯಲ್ಲಿ ಜಸ್ಟ್ ಇಂಟ್ರಾಡೇಗೆ ಹೋಗ್ತೀನಿ ನೋಡಿ. ಸೋಮವಾರದಿಂದ ತೊಗೊಳ್ಳೋಣ. ಸೋಮವಾರ ಅಂದರೆ ಎಲ್ಲೋ ಐತಪ್ಪ ಅದು, ಸೋಮವಾರ 12ನೇ ಫೆಬ್ರವರಿಯಿಂದ 12ನೇ ಫೆಬ್ರವರಿ 9:15. ಇಲ್ಲಿಂದ ಎಷ್ಟು ಪಾಯಿಂಟ್ಸು? 800 ಪಾಯಿಂಟು. ತಿರ್ಗಾ ಇಲ್ಲಿಂದ 1000 ಪಾಯಿಂಟು. ಶಾಬಾಷ್. ತಿರ್ಗಾ ಬುಧವಾರ ಇದು ಮಂಗಳವಾರ, ಸಾರಿ, ದಯವಿಟ್ಟು ಕ್ಷಮಿಸಿ, ಬುಧವಾರ ಇಲ್ಲಿಂದ ಹೈವರೆಗೂ 1200 ಪಾಯಿಂಟು. ಮತ್ತು ಯಾವತ್ತು ಬುಧವಾರ ಬಂದು ಇಲ್ಲಿಂದ ಇಲ್ಲಿ 500 ಪಾಯಿಂಟು. ತಿರ್ಗಾ ಇಲ್ಲಿಂದ ಇಲ್ಲಿ 600 ಪಾಯಿಂಟು. ಇವತ್ತು ಸೈಡ್ ವೈಸ್ ಇತ್ತು. ಬಿಕಾಸ್ ಈ ಥರ ಇಷ್ಟು ವಾಲೆಟೈಲ್ ಮಾರ್ಕೆಟಲ್ಲಿ, ಎಷ್ಟು ವಾಲೆಟೈಲ್ ಅಂದರೆ ನೀವು ಸ್ಟ್ರ್ಯಾಡಲ್ಲೋ ಏನೇ ಮಾಡಿ ಸ್ಟಾಪ್ ಲಾಸ್ ಆರಾಮ್ಸೆ ಹಿಟ್ ಆಗುತ್ತೆ. ಇದೇ ಪ್ರಾಬ್ಲಮ್. ನಾನೇನೋ ಇಲ್ಲಿ ಬಂದ್ಬಿಟ್ಟು ನಿಮ್ಗೇನೋ ದೊಡ್ಡದಾಗಿ ಏನು ಹೇಳ್ಕೊಡ್ತೀನಿ. ಸ್ವಿಂಗ್ ಟ್ರೇಡಿಂಗು ಇಂಟ್ರಾಡೇ ಟ್ರೇಡಿಂಗು ಇರೋ ವ್ಯತ್ಯಾಸ ಇದೆ. ಸ್ವಿಂಗ್ ಟ್ರೇಡಿಂಗಲ್ಲಿ ನೀವು ಸ್ವಲ್ಪ ಟೈಮ್ ಕೊಡ್ತೀರಾ, 1 ದಿನ, 2 ದಿವಸ, 3 ದಿವಸ, ಅಥವಾ 1 ವಾರ, ಅಥವಾ 1 ತಿಂಗಳು ಆ ಥರ. ಬಟ್ ಇಂಟ್ರಾಡೇ ನಿಮ್ಗೆ ಅಷ್ಟು ಟೈಮ್ ಇರೋಲ್ಲ. ಇವಾಗ ಜಸ್ಟ್ ಇಮ್ಯಾಜಿನ್, ಇಲ್ಲೆಲ್ಲಾದರೂ 9:15 ನೀವು ಶಾರ್ಟ್ ಮಾಡಿರ್ತೀರಾ, ಇಲ್ಲೊಂದು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಿಮ್ಗೆ ಬ್ರೇಕ್ ಆಗಿದೆ ಅಂದಿದ ತಕ್ಷಣ ಸ್ಟಾಪ್ ಲಾಸ್ ಇಲ್ಲಿ ಇಡೋಕ್ಕಾಗುತ್ತಾ? ಎಷ್ಟಿದೆ ನೋಡಿ ಸ್ಟಾಪ್ ಲಾಸು. ಇಲ್ಲಿ ನೀವು ಓಪನ್ ಮಾಡಿ, ಇಲ್ಲಿವರೆಗೂ ಸ್ಟಾಪ್ ಲಾಸ್ 500 ಪಾಯಿಂಟ್ ಸ್ಟಾಪ್ ಲಾಸ್. ಯಾರು ಇಡ್ತಾರೆ 500 ಪಾಯಿಂಟ್? ಓಕೆ, ಡೆಲ್ಟಾ 0.5 ಇತ್ತು ಅಂದ್ರೂ, 400 ರೂಪಾಯಿ ಅಂದ್ರೂ 200 ರೂಪಾಯಿ ಸ್ಟಾಪ್ ಲಾಸ್ ಇಡೋಕ್ಕಾಗುತ್ತಾ? ಸೆಲ್ಲಿಂಗಲ್ಲಾಗಲಿ ಬೈಯಿಂಗಲ್ಲಾಗಲಿ ಏನಿದೆ, ಇದೊಂದು ಫ್ಯಾಂಟಸಿ ಇದೆ. ಇವಾಗ ನಮ್ಮ ಆಪ್ಷನ್ ಬೈಯಿಂಗು 10%, 20% ಅಲ್ವೋ, ಏನು ಫುಲ್ ಎಲ್ಲ ನಾಳಿನ ಕೋಟ್ಯಾಧೀಶರು ಆಗ್ತಾರೆ. ಆ ಥರ ಏನೂ ಆಗಲ್ಲ. ನನ್ನ ಅಭಿಪ್ರಾಯ, ನನ್ನ ಪ್ರಕಾರ ಸ್ವಿಂಗ್ ಟ್ರೇಡಿಂಗ್ ಹೋಗೋದು ಒಳ್ಳೆಯದು. ಹೊಸಬ್ರು ದಯವಿಟ್ಟು ಈ ಮಾರ್ಕೆಟಿಂದ ದೂರ ಇರಿ. ಎಲೆಕ್ಷನ್ಸ್ ಇವೆಂಟ್ಸ್ ಎಲ್ಲ ಮುಗಿಯೋವರೆಗೂ ದಯವಿಟ್ಟು. ವಿಷಯಕ್ಕೆ ಬರೋಣ. ನಾನು ತೊಗೊಂಡಿದ್ದ ಟ್ರೇಡಲ್ಲಿ ಮೊದಲನೇದು ವೋಲ್ಟಾಸ್ ಏನಕ್ಕೆ ತೊಗೊಂಡೆಪ್ಪ ಅಂದರೆ, ನಿಮ್ಮೊಂದು ಸಿಂಪಲ್ ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ಯಾವಾಗಲೂ ನಾವು ಡೈಲಿ ಟೈಮ್ ಫ್ರೇಮ್ಗೆ ಹೋಗಿ, ಏನಿದೆ ಇವಾಗ ಇದನ್ನು ಅಪ್ ಟ್ರೆಂಡ್ ಅಂತೀವಿ. ಈ ಥರ ಹೈ ಸ್ಲೋಪ್ ಇತ್ತು ಅಂದರೆ ಅಪ್ ಟ್ರೆಂಡ್ ಅಂತೀವಿ. ಈ ಅಪ್ ಟ್ರೆಂಡಲ್ಲಿ ನಾನು ಏನು ಮಾಡಿದೆ, 1 ಅವರ್ ಟೈಮ್ ಫ್ರೇಮ್ಗೆ ಹೋದೆ. 1 ಅವರ್ ಟೈಮ್ ಫ್ರೇಮಲ್ಲಿ ಸೋಮವಾರ, ಐ ಥಿಂಕ್ ಇಲ್ದಂತಿರುತ್ತೆ, ಇದೆ. ದಿಸ್ ಇಸ್ ದ ಟ್ರೇಡ್ ಐ ಟುಕ್. ಆ್ಯಕ್ಚುಲಿ ಶುಕ್ರವಾರ ತೊಗೋಬೇಕು. ಶುಕ್ರವಾರ ಯಾವತ್ತು ಹೇಳ್ತೀನಿ ಕೇಳಿ. ಶುಕ್ರವಾರದೊತ್ತು ಯಾವುದೇ ಟ್ರೇಡ್ ಇನಿಷಿಯೇಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಶನಿವಾರ ಭಾನುವಾರ 2 ದಿವಸ ರಜಾ ಇರುತ್ತೆ.
ಆದ್ರಿಂದ ಏನಾದರೂ ಒಂದು ಬ್ಯಾಡ್ ನ್ಯೂಸ್ ಏನಾದರೂ ಬಂತಂದರೆ ಗ್ಯಾಪ್ ಡೌನ್ ತುಂಬ ಸಿವಿಯರ್ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇದೆ. ಸೊ ಆದಷ್ಟು ಅವಾಯ್ಡ್ ಮಾಡಿ ಶುಕ್ರವಾರ ತೊಗೋಬೇಡಿ. ಸೋಮವಾರ ಮಂಗಳವಾರ ಅಥವಾ ಬುಧವಾರ ಇದ್ರ ಮೇಲೆ ತೊಗೊಳಕ್ಕೆ ಹೋಗ್ಬೇಡಿ. ಸೊ ನಾನು ತೊಗೊಂಡಿದ್ದು ಇಲ್ಲಿ 1069. ಸೊ 1069 ಇವಾಗ ಇಲ್ಲಿದೆ. ಇನ್ನು ಪೊಸಿಷನ್ಸ್ನ ನಾನಿನ್ನು ಇದು ಮಾಡಿಲ್ಲ. ಇಲ್ಲಿ ನೋಡಿ 1030 ಪಿ ಏನಕ್ಕಪ್ಪ ತೊಗೊಂಡಿದ್ದೀನಿ ಅಂದರೆ ಜಸ್ಟ್ ಫಾರ್ ಹೆಜ್ಜಿಂಗ್. ಅಕಸ್ಮಾತ್ ಒಂದು ವೇಳೆ ಇಲ್ಲಿ ತೊಗೊಂಡಿದ್ದೀನಿ ಅನ್ಕೋಬೋದು, ಅಯ್ಯೋ ಇಲ್ಲಿ ತೊಗೊಂಡು ಇಲ್ಲಿವರೆಗೂ ಸ್ಟಾಪ್ ಲಾಸ. ಸ್ವಿಂಗ್ ಟ್ರೇಡಿಂಗಲ್ಲಿ ಹಿಂಗೆ ಹೇಳಬೇಕು, ನೀವು ಇಲ್ಲಿ ತೊಗೊಂಡ್ರೆ ಈ ಕ್ಯಾಂಡಲ್ ಕೆಳಗಡೆ ಇಲ್ಲ 2 ಕ್ಯಾಂಡಲ್ ಕೆಳಗಡೆ ತೊಗೊಂಡ್ರು ಮುಗೀತು ನಿಮ್ಮ ಕತೆ. ನೀವು ಇಲ್ಲೇ ತೊಗೊಂಡಿದ್ರಿ ಅಂದ್ಬಿಡಿ, ಜಸ್ಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ಓಪನ್ ಆದ ತಕ್ಷಣ ಹೋಯ್ತು ಸ್ಟಾಪ್ ಲಾಸು. ಏನಕ್ಕೆ ಸ್ವಲ್ಪ ಸ್ಟಾಪ್ ಲಾಸ್ ದೂರ ಇಡಿ. ಇದು ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟು ಇದೆ. ನೀವು ಒಳ್ಳೆ ವೀಡಿಯೋಸ್ಗೆ ಎಷ್ಟು ಒಳ್ಳೆ ಲೈಕ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ನಾನು ಮುಂದೆ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ. ನೋಡಿರಿ, ಯಾವುದೂ ಸ್ಕ್ರಿಪ್ಟೆಡ್ ಇಲ್ಲ, ಮನಸ್ಸಿಗೆ ಬಂದಿದ್ದು ಹೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ ಏನೋ ತಪ್ಪಿದ್ರೆ, ಯಾಕಂದರೆ ನಾನು ಸ್ಕ್ರಿಪ್ಟ್ ಇಟ್ಕೊಂಡಿಲ್ಲ, ಇದು ಫಸ್ಟ್ ವೀಡಿಯೋ. ಓಕೆ, ಇವಾಗ ಇಲ್ಲಿ ಟ್ರೇಡ್ ತೊಗೊಂಡೆ, ಇನ್ನು ನಡೀತಾ ಇದೆ, ಇನ್ನು ಟ್ರೇಡ್ ಹೋಲ್ಡ್ ಮಾಡ್ತೇನೆ, ಯಾಕಂದರೆ ಸ್ಟಾಪ್ ಲಾಸ್ ಇನ್ನೂ ಹಿಟ್ ಆಗಿಲ್ಲ. ಬಟ್ ನೋಡ್ತೀನಿ, ಅಕಸ್ಮಾತ್ ಪ್ರೈಸ್ ಆ್ಯಕ್ಷನ್ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಅಂದರೆ. ಸೊ 1071 ಫ್ಯೂಚರ್ಸಲ್ಲಿ ತೊಗೊಂಡಿದ್ದು, 1078 ಇದೆ. ಪಿ ಇ ತೊಗೊಂಡಿದ್ದೆ, ಸ್ವಲ್ಪ ಹಂಗೆ ಹೋಗಿ ಸ್ವಲ್ಪ ಲಾಸ್ ಇದೆ. ಇಟ್ಸ್ ಓಕೆ, ಲಾಸ್ ಏನಿಲ್ಲ. ಇನ್ನು 2000 ಪ್ರಾಫಿಟಲ್ಲಿ ಇದ್ದೀನಿ ಅಷ್ಟೇ. 1:2 ನನ್ನ ಟಾರ್ಗೆಟ್ ಬಂದು 1:2 ಏನಿಲ್ಲ. 1071, 1030, 50, 100 ರೂಪಾಯಿ. ಸೊ 1171 ಬಂದರೆ ಐ ವಿಲ್ ಎಕ್ಸಿಟ್ ದ ಟ್ರೇಡ್. ಒಂದು ಇದಾಯಿತು. ಎರಡನೇದು ಬಂದು ಸಿನಿಜಿನ್ ಟ್ರೇಡ್ ತೊಗೊಂಡಿದ್ದು. ಸೇಮ್ ಸಿನಾರಿಯೋ, ಇದು ಸ್ವಲ್ಪ ಸಿನಾರಿಯೋ ಬೇರೆ ಇದೆ. ಬಟ್ ಈ ಡೈಲಿ ಟೈಮ್ ಫ್ರೇಮಲ್ಲಿ 50 ಮೂವಿಂಗ್ ಆ್ಯಾವ್ರೇಜ್ ಬ್ಯಾಂಡ್ ಮೇಲ್ ಬಂದಿದೆ. ಬ್ಯಾಂಡ್ ಮೇಲ್ ಬಂದಿರೋದಕ್ಕೆ ನಾನು ಇವಾಗ ಟ್ರೇಡ್ ತೊಗೋತಾ ಇರೋದು. ಬ್ಯಾಂಡ್ ಮೇಲೆ ಬಂದಿದ್ದಕ್ಕೆ ನಾನು ಇಲ್ಲೆಲ್ಲೋ ಟ್ರೇಡ್ ತೊಗೊಂಡೆ. ಇದು ಕ್ಲೋಸ್, ಇದು 50 MA ಕ್ಲೋಸಲ್ಲಿ ತೊಗೊಂಡೆ. ಅದಕ್ಕೆ ನಾನು ಸ್ಟಾಪ್ ನೋಡಿ, ಅಕಸ್ಮಾತ್ ನಾನು ಸ್ಟಾಪ್ ಇದು ತೊಗೊಂಡು ಜಸ್ಟ್ ಒಂದು ಕ್ಯಾಂಡಲ್ ಕೆಳಗಡೆ ಅವತ್ತೇ ಸ್ಟಾಪ್ ಲಾಸ್ ಹಿಟ್ ಆಗಿರೋದು. ಅದಕ್ಕೆ ಹೇಳ್ತೀನಿ ನಾನು ಯಾವಾಗಲೂ ಸ್ವಿಂಗ್, ರೀಸೆಂಟ್ ಸ್ವಿಂಗ್ ನಿಮ್ಮ ಅಫೋರ್ಡಬಲ್ ಸ್ಟಾಪ್ ಲಾಸ್ ಇದು ತೊಗೋಬೋದು. ನಿಮ್ಮ ಹತ್ರ ಏನು ಕ್ಯಾಪಿಟಲ್ ಇದೆಯೋ ಅದ್ರ ಮುಖಾಂತರ ರಿಸ್ಕ್ ಮ್ಯಾನೇಜ್ ಮುಖಾಂತರ ತೊಗೋಬೋದು. ಅದು ಹೇಳ್ಕೊಡ್ತೀನಿ, ಮುಂದೆ ಬರೋ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟು ಇಲ್ಲಿ ತೊಗೊಂಡೆ. ಸೊ ಇವಾಗ ಇದು ಇನ್ನೂ ರನ್ನಿಂಗಲ್ಲಿದೆ, ಐ ಥಿಂಕ್ ಸೊ. ಸಿನರ್ಜಿ ರನ್ನಿಂಗಲ್ಲಿದೆ. 730 ಪಿ ಏನಕ್ಕೆ ತೊಗೊಂಡೆ ನಾನು? ಹೆಡ್ಜಿಂಗ್ ಪರ್ಪಸ್ಗೆ. ಅಕಸ್ಮಾತ್ ಏನೋ ದೊಡ್ಡ ಗ್ಯಾಪ್ ಡೌನ್ ಆಯಿತು ಅಂದರೆ ಲಾಸಸ್ ಕಮ್ಮಿ ಆಗುತ್ತೆ ಅಷ್ಟೇ ಹೊರತು ಲಾಸ್ ಆಗಲ್ಲ ಅಂತಿಲ್ಲ. ಲಾಸಸ್ ಕಮ್ಮಿ ಆಗುತ್ತೆ. ನಾನು ಯೂಸ್ ಮಾಡೋದು ಜಸ್ಟ್ 1% ಆಫ್ ಮೈ ಕ್ಯಾಪಿಟಲ್. ಸೊ 20 ಲಕ್ಷ ಆಯಿತು ಅಂದರೆ 1% ಅಂದರೆ 20,000 ಅಷ್ಟೇ ನಾನು ಯೂಸ್ ಮಾಡೋದು ಹೊರತು ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹೋಗಲ್ಲ. ಎರಡನೇದು ಬಂದು ಇದೆಲ್ಲಿದೆ, ಇದು ಸಿನರ್ಜಿನ್ 751 ತೊಗೊಂಡೆ. 764, 25, 16 ಅಂದರೆ ಒಂದು 15,000 ಮೈನಸ್ ಮಾಡಿ 10,000 ಪ್ರಾಫಿಟಲ್ಲಿ ಇರ್ಬೋದು ಅಷ್ಟೇ. ಆಮೇಲೆ ನೆಕ್ಸ್ಟ್ ಬಂದು ರಿಲಯನ್ಸೂ ಅಷ್ಟೇ, ಸೇಮ್ ಕಾನ್ಸೆಪ್ಟು, ಸೇಮ್ ಸಿನಾರಿಯೋ. ಡೈಲಿ ಟೈಮ್ ಫ್ರೇಮಲ್ಲಿ ಸೂಪರ್ ಬುಲ್ಲಿಶ್ ಇದೆ. 1 hour ಟೈಮ್ ಫ್ರೇಮಲ್ಲಿ ನಾನು ಇಲ್ಲಿ ಸೋಮವಾರ ಎಲ್ಲಿ ತೊಗೊಂಡೆ, ಐ ಥಿಂಕ್ ಸೊ ಇದೆ, ಐ ಥಿಂಕ್ ಸೊ ಇಲ್ಲ ಅನಿಸುತ್ತೆ. ಇದು 10:15 ತೊಗೊಂಡೆ 2,900. ಸೊ ಇವಾಗಲೂ ಸೇಮ್ ಮಿಡಲ್ ಬ್ಯಾಂಡ್ ಬಂದಿದೆ. ನೋಡೋಣ ಏನಾಗುತ್ತೆ ಮುಂದೆ ನೋಡೋಣ. ಸೊ ಅದು ಅಷ್ಟೇ ಲಾಸಲ್ಲೇ ಇರೋದು. ನೋಡ್ರಿ, ಪಿ ತೊಗೊಂಡಿದ್ದೀನಿ 2860 ಪಿ ತೊಗೊಂಡಿದ್ದೀನಿ. ಇಲ್ಲಿದೆ 2860. ಸ್ವಿಂಗ್ ಲೋ, ಯಾವ್ದಾದ್ರು ಸ್ವಿಂಗ್ ಲೋ ಅಥವಾ ಆದಷ್ಟು ಅಫೋರ್ಡಬಲ್ ಆಗಿರೋದು ತೊಗೊಳ್ಳಿ. ಮತ್ತು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಸುಮ್ಮನೆ ಪಂಚ್ ಮಾಡಿಬಿಡ್ತಾರೆ ಆರ್ಡ್ರ, 2 ಲಾಟ್ 3 ಲಾಟ್ 4 ಲಾಟ್ ಅಂತ. ಹಂಗೆ ಮಾಡಬಾರ್ದು. ಯಾವತ್ತೂ ರಿಸ್ಕ್ ಮ್ಯಾನೇಜ್ಮೆಂಟ್ ಒಂದೇ ನಿಮ್ಗೆ ಕಾಪಾಡೋದು, ಇನ್ನೇನು ಕಾಪಾಡೋದು. ನೆಕ್ಸ್ಟ್ ಡಿಕ್ಸನ್. ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲ ಅಂದರೆ ನೀವೆಂಥ ಹರಿಹರ ಬ್ರಹ್ಮ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ಕೊಟ್ರು ನಿಮ್ಗೆ ಆಗಲ್ಲ. ರಿಸ್ಕ್ ಮ್ಯಾನೇಜ್ಮೆಂಟ್ ಒಂದೇ ಕಾಪಾಡೋದು. ಇದು ಅಷ್ಟೇ. ಏನಕ್ಕೆ ತೊಗೊಂಡೆ ಅಂದರೆ ಡೈಲಿಯಲ್ಲಿ ಅಪ್ ಟ್ರೆಂಡ್ ಇದೆ, ಸ್ವಲ್ಪ ಡಿಪ್ ಆಯಿತು ನೋಡಿರಿ. ಜಸ್ಟ್ ಇದನ್ನು ನೋಡಿ, ಕಾನ್ಸೆಪ್ಟ್ ನಾನು ಹೇಳ್ಕೊಡ್ತೀನಿ. ಇದೊಂದು ಸ್ವಿಂಗ್ ಲೋ ಇತ್ತು, ಕರೆಕ್ಟ್ ಅಲ್ವಾ? ಸ್ವಿಂಗ್ ಲೋ ಇತ್ತು, ಇದು ಬ್ರೇಕ್ ಆಯಿತು. ಬ್ರೇಕ್ ಆದರೆ ಎಷ್ಟು ಜನ ಶಾರ್ಟ್ ಮಾಡಿರ್ತಾರೆ ಗೊತ್ತಾ? ಇಲ್ಲಿ ಶಾರ್ಟ್ ಮಾಡಿ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ. ಸೊ ರೀಸನ್ ತೊಗೊಂಡಿದ್ದು ಏನಕ್ಕೆ ಅಂದರೆ, ಇಲ್ಲಿ ಅಕಸ್ಮಾತ್ ಇವ್ರದೆಲ್ಲ ಸ್ಟಾಪ್ ಲಾಸ್ ಟ್ರಿಗರ್ ಆಯಿತು ಅಂದರೆ ಈ ಹೈ ಆರಾಮ್ಸೆ ಸಿಗ್ಬೋದು ನಮಗೆ. ಜಸ್ಟ್ ಪ್ರಾಬಬಿಲಿಟಿ, ದಿಸ್ ಇಸ್ ಅ ಗೇಮ್ ಆಫ್ ಪ್ರಾಬಬಿಲಿಟೀಸ್, ನೆವರ್ ಅ ಸರ್ಟಿನಿಟಿ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲೆಲ್ಲ ತೊಗೊಂಡಿದ್ದು ಅನಿಸುತ್ತೆ ಸೋಮವಾರ. ಐ ಥಿಂಕ್ ಸೊ 6291, ಐ ಥಿಂಕ್ ಸೊ. ಸೊ ಇದು ನಾನು ಸ್ಪಾಟಲ್ಲಿ ತೋರಿಸ್ತೀನಿ, ಇದರಲ್ಲಿ ಇರಲ್ಲ ಅಂದರೆ ಐ ಥಿಂಕ್ ಸೊ 6318. ನೋಡ್ರಿ, ಈ ಥರ ಗ್ಯಾಪ್ ಡೌನ್ ಬಂತು, ಇಲ್ಲ ಗಾಬರಿ ತೊಗೊಂಡಿರ್ತಾರೆ, ಅಯ್ಯೋ ಸ್ಟಾಪ್ ಲಾಸ್ ಹಿಟ್ ಆಗೋಯ್ತು, ಸ್ಟಾಪ್ ಲಾಸ್ ಹಿಟ್ ಆಯಿತು. ಇಲ್ಲಿ ಕೆಲವ್ರು ಕೇಳ್ಬೋದು, ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಆದರೂ ಹಿಂಗೆ ಇಟ್ಕೊಳ್ಳಿ. ಯಾವಾಗಲೂ ಕ್ಲೋಸ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಯಾವಾಗಲೂ ಇದೊಂದು ಝೋನಲ್ಲಿರುತ್ತೆ. ಯಾವಾಗ ಸ್ಟಾಪ್ ಲಾಸ್ ಇಲ್ಲಿ ವೆಯ್ಟ್ ಮಾಡಬೇಕು. ಸುಮ್ಮನೆ ಸ್ಟಾಪ್ ಲಾಸ್ ಬಂದು ಹಿಟ್ ಆಗೋದು ಹಂಗಲ್ಲ. ವಿ ನೀಡ್ ಟು ವೆಯ್ಟ್ ಟು ಕ್ಲೋಸ್. ಇಲ್ಲಿಗೆ ಬಂದಾಗ ನಾನು ಹೌದು ಲಾಸಲ್ಲಿ ಇತ್ತು, ಇವಾಗೇನೋ ನಾನು ಅವತ್ತು ಇದು ಮಾಡಿಬಿಟ್ಟಿದ್ರೆ ಹೋಯ್ತು ನಂದು.
ನೋಡ್ರಿ ಇವಾಗಲೇ ಏನಿಲ್ಲ, ಪ್ರಾಫಿಟ್ ಲಾಸ್ ಏನಿಲ್ಲ, ಎರಡು ಈಕ್ವಲ್ ಇದೆ. ಈ ಸ್ವಲ್ಪ ಇಲ್ಲಿಕ್ವಿಡ್ ಇರುತ್ತೆ, ಆ ಕಾರಣದಿಂದ ಇದು ಹಿಂಗಾಗುತ್ತೆ. ಮತ್ತು ನೆಕ್ಸ್ಟ್ ಆಸ್ಟ್ರಲ್, ಏನಪ್ಪ ಎಲ್ಲ ಹಿಂಗೆ ಹಾಂ ತೋರ್ಸೋಣ ಅನ್ಕೋಬೇಡಿ. ಇದ್ರದ್ದು ಕಾನ್ಸೆಪ್ಟ್ ಸಿಂಪಲ್. ಏನಕ್ಕೆ ಇದು ತೊಗೊಂಡೆ ಅಂದರೆ ಮಂಡೆ ಯಾ ಏನಕ್ಕೆ ಇದು ತೊಗೊಂಡ್ರೆ ಅಂದರೆ, ಒಂದು ಲೋ ಮಾಡಿತ್ತು, ಇದು ಹೈ, ಸ್ವಿಂಗ್ ಲೋ, ಲೋವರ್ ಲೋ, ಹೈ, ಇದು ಲೋ ಆಗಬೇಕಾಯ್ತು, ಏನಕ್ಕೆ ಆಗಿಲ್ಲ, ಸ್ಲೋ ಆಯಿತು, ಸೊ ರಿವರ್ಸ್ ಆಯಿತು. ಸೊ ಹೈಯರ್ ಹೈ ಮಾಡ್ತಾ ಇದೆ. ಹೈಯರ್ ಹೈ ಅಂದರೆ ಇದು ಹೈಯರ್ ಲೋ, ಇದು ಹೈಯರ್ ಲೋ, ಇದು ಹೈಯರ್ ಲೋ. ಸೊ ಹೈಯರ್ ಹೈ ಮಾಡ್ತಾ ಇದೆ. ಆ ಕಾನ್ಸೆಪ್ಟ್ ಬೇಜಾನಿದೆ. ಬಟ್ ನಾನು ಈ ಸಿಂಪಲ್ ಆಗಿರೋದೊಂದು ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಇದು ನಾನು ಆ್ಯಕ್ಚುಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ದೀನಿ. ಇದು ನಾನು ತೊಗೊಂಡಿದ್ದು ಐ ಥಿಂಕ್ ಸೊ 1895 ಏನೋ, 1895 ಅಲ್ಲಿ ಎಷ್ಟೆಲ್ಲ ತೊಗೊಂಡಿದ್ದೆ. ನೋಡಿ ಪ್ರಾಫಿಟ್ ಆಗಿದೆ 60,000 ಪ್ರಾಫಿಟ್ ಆಗಿತ್ತು. 19,000 ಪಿ ತೊಗೊಂಡು ಐ ಥಿಂಕ್ ಸೊ 40K ಏನೋ ಪ್ರಾಫಿಟ್ ಇದೆ. ಇದರದೆಲ್ಲ ವೆರಿಫೈಡ್ ಪಿ ಎನ್ ಅಲ್ಲಿ ಆಗ್ತಿದೆ, ತಲೆ ಕೆಡ್ಸ್ಕೊಬಿಡಿ. ಎಲ್ಲರೂ ಅಂತಾರೆ, ಕೆಲವರು ಅಂತಾರೆ ಇವೆಲ್ಲ ಫೇಕ್, ಇವೆಲ್ಲ ಎಡಿಟ್ ಮಾಡ್ಬೋದು ಹಂಗೆ ಹಿಂಗೆ ಅಂತ. ಬಟ್ ನಾನು ಹಾಕಿ ತೋರಿಸ್ತೀನಿ, ಯಾಕಂದರೆ ನಂಬಿಕೆ ಹೋಗ್ಬಿಟ್ಟಿದೆ ಜನಗಳಿಗೆ, ತೊಂದರೆ ಇಲ್ಲ. ಇವಾಗ ಇದು ಬಂದು ಟಿ ವಿ ಎಸ್ ಮೋಟ್ರ್, ನಾನು ಹೇಳ್ಬೇಕಾಗೆ ಎಲ್ಲ ಬ್ಯೂಟಿಫುಲ್ ಸಪೋರ್ಟ್ ತೊಗೊಂಡಿದ್ದೆ. ಇನ್ಸೈಡ್ ಕ್ಯಾಂಡಲ್ ಇದೆ ಆ್ಯಕ್ಚುಲಿ, ಇಲ್ಲಿ ತೊಗೊಂಡಾದ್ಮೇಲೆ ತೊಗೋಬೇಕಾಯಿತು. ಬಟ್ ಇಟ್ಸ್ ಓಕೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ, ಒಂಚೂರು ಏನೋ ಸ್ಪೈಕ್ ಬರಲಿದೆ. ಇನ್ಸೈಡ್ ಕ್ಯಾಂಡಲ್, ಬಿಗ್ ಮದರ್ ಕ್ಯಾಂಡಲ್, ಇನ್ಸೈಡ್ ಕ್ಯಾಂಡಲ್, ಇದು ಜಸ್ಟ್ ಒಂದು ಸ್ಪೈಕ್ ಹೋಗಿದೆ. ಸೊ ದಿಸ್ ಇಸ್ ಅನದರ್ ಒಂದು ಕಾನ್ಸೆಪ್ಟ್ ತೊಗೊಂಡಿರೋದು. ಇದಿದೆ, ಇದೆಲ್ಲ ಯೂಟ್ಯೂಬಲ್ಲಿ ಫ್ರೀಯಾಗೆ ಸಿಗುತ್ತೆ. ಇದಕ್ಕೇನು ಹೊಸದಾಗಿ ಏನು ತಗೋಬೇಕು ಅಂತೇನಿಲ್ಲ. ಸೋಮವಾರ ಐ ಥಿಂಕ್ ಸೊ ಇಲ್ಲಿ ತೊಗೊಂಡಿದ್ದೆ. ಇವತ್ತು ಆ್ಯಕ್ಚುಲಿ ಬುಕ್ ಮಾಡಿದೆ 2040. ಸೊ ಈಗ ಎಷ್ಟು ಮಾಡಿದ್ದೀನಿ, 56,560, 13,000 ಐ ಥಿಂಕ್ ಸೊ 42K ಏನೋ ಆಯಿತು. ಇವೆರಡು ಬುಕ್ ಮಾಡಿದ್ದೀನಿ. 1:2 ಹೇಳಿದ್ವ ನಾನು. ನನ್ನ ಕ್ಯಾಪಿಟಲ್ ಇರೋದು 20 ಲಕ್ಷ. ಸೊ 1% ಅಂದರೆ 20,000. 1:2 ಅಂದರೆ 40 80 ಆಯ್ತಲ್ಲ. ಎರಡಕ್ಕೂ ಇಲ್ಲಿ 40,000 ಆಯಿತು, ಇಲ್ಲಿ 40,000 80. ದಟ್ಸ್ ಇಟ್. ಇವೆಲ್ಲ ನಾನು ರನ್ನಿಂಗಲ್ಲಿ ಇರುತ್ತೆ, ನೋಡ್ತೀನಿ. ಪ್ರೈಸ್ ಆ್ಯಕ್ಷನ್ ಮೇಲೆ ಹೋಗುತ್ತೆ. ಪ್ರೈಸ್ ಆ್ಯಕ್ಷನ್ ಅಕಸ್ಮಾತ್ ಹಂಗೆ ಹಿಂಗೆ ಅಂತ ಅಂದರೆ ಐ ವುಡ್ ಎಕ್ಸಿಟ್ ದಟ್ ಟ್ರೇಡ್. ಅದು ನಾನು ನಿಮ್ಗೆ ತಿಳಿಸ್ತೀನಿ, ಸೋಮವಾರ ತಿಳಿಸ್ತೀನಿ. ಸೊ ಜಸ್ಟ್ ಒಂದು ಬ್ಯಾಂಕ್ ನಿಫ್ಟಿಲಿ ಹೆಂಗೆ ಟ್ರೇಡ್ ಮಾಡ್ಬೋದಾಯಿತು. ಯಾವಾಗಲೂ ನೀವು ಇಂಟ್ರಾಡೇ ಮಾಡೋದು ತಪ್ಪು ಅಂತ ನಾನು ಇವಾಗಲೂ ಹೇಳ್ತೀನಿ. ಇಂಟ್ರಾಡೇಯಲ್ಲಿ ಮಾಡಬೇಕಾದ್ರೆ ಯಾವಾಗಲೂ ಏನು ಮಾಡಿ ಗೊತ್ತಾ, ಬ್ಯಾಂಡ್ ತೊಗೊಳ್ಳಿ, 50 MA ಬ್ಯಾಂಡ್. ಸೊ ನಿಮ್ಗೆ ಇಲ್ಲಿ ಕ್ಲೋಸಿಂಗ್ ಬಂದಿದೆ, ಯಾವಾಗಲೂ 50 MA ಕೆಳಗಡೆ ಇರಬೇಕಾದ್ರೆ ಸೆಲ್ಲಿಂಗ್ ಮಾಡಿ. 1 hour ಟೈಮ್ ಫ್ರೇಮ್ ತೊಗೊಳ್ಳಿ. ನೀವು ಇಂಟ್ರಾಡೇ ಮಾಡ್ಬೇಕಾದ್ರೆ 1 hour and 5 minutes ಹಿಂಗೆ ಹೋಗ್ರಿ. ಡೈಲಿಯಲ್ಲಿ ನೋಡಿಕೊಂಡು ನೀವು ಟ್ರೇಡ್ ಮಾಡೋದ್ರ ಅರ್ಥ ಇರಲ್ಲ. 1 ಅವರಲ್ಲಿ ಏನಿದೆ ಇವಾಗ ಇಲ್ಲಿ ಮೇಲೆ ಜಸ್ಟ್ ಸುಮ್ಮನೆ 5 ಮಿನಿಟ್ಸ್ಗೆ ಹೋಗ್ಬೋದು, 15 ಮಿನಿಟ್ಸ್ಗೆ ಹೋಗ್ಬೋದು, 2 ನಿಮಿಷ. ಇವಾಗ ನೋಡಿ, ಜಸ್ಟ್ ಇಮ್ಯಾಜಿನ್, ಇವಾಗ ಇವಾಗ ಓಪನ್ ಆಗಿದ್ದು ಮಾರನೇ ದಿವಸ, ಓಕೆ, ಇಲ್ಲಿ 1 ಅವರಲ್ಲಿ ಇಲ್ಲಿ ಕ್ಲೋಸ್ ಆಗಿದೆ. ಓಪನ್ ಆಗಿದ್ದು ಮಾರನೇ ದಿವಸ, ಇಲ್ಲಿ ಹೆಂಗೆ ಟ್ರೇಡ್ ತೊಗೊಳಕ್ಕಾಗುತ್ತಾ? ಯಾವುದು ಟ್ರೇಡ್ ತೊಗೊಳ್ಳಿ, ವೆಯ್ಟ್. ಇಲ್ಲಿ ತೊಗೋಬೋದು. ಈ ಸ್ವಿಂಗ್ಲು ಯಾವಾಗಲೂ ಹೇಳ್ತೀನಿ ಕೇಳಿ, ಒಂದು ಕ್ಯಾಂಡ್ಲು 2 ಕ್ಯಾಂಡ್ಲು, ಒಂದು ಸ್ವಿಂಗ್ ನೋಡಿ, ಅದೆಲ್ಲ ಸಿಂಪಲ್. ಇದು ನಿಮ್ಗೆ ಕಂಫರ್ಟಬಲ್ ಇದೆಯಾ ತೊಗೊಳ್ಳಿ, ಕಂಫರ್ಟಬಲ್ ಇರೋ ತೊಗೋಬೇಡಿ, ಬಿಟ್ಬಿಡಿ. ಇಲ್ಲಿ ತೊಗೋಬೋದಾಗಿತ್ತು, ಅಥವಾ ಇದು ತುಂಬ ದೊಡ್ಡದಾಗೋಯ್ತು, 50 ರುಪೀಸ್ ಇದು ಸ್ವಲ್ಪ ಜಾಸ್ತಿ ಆಯಿತು, ಇಲ್ಲ ಅಥವಾ ಇಲ್ಲಿ ತೊಗೋಬೋದಾಯಿತು. ಇನ್ಸೈಡ್ ಕ್ಯಾಂಡಲ್ ಇದೆ, ಇಲ್ಲಿ ತೊಗೋಬೋದಾಯಿತು. ಇಲ್ಲ ಇದು ನೋಡ್ರಿ, ದಿಸ್ ಇಸ್ ಕಾಲ್ಡ್ ಇನ್ನೊಂದು, ಇದು ಬುಲ್ಲಿಶ್ ಅಂತ ಹೇಳ್ಬೋದು. ಇಲ್ಲೂ ತೊಗೋಬೋದಾಗಿತ್ತು. ಇಲ್ಲೊಂದು ನೋಡಿ, ದಿಸ್ ಇಸ್ ಕಾಲ್ಡ್ ಬುಲ್ಲಿಶ್ ಹರಾಮಿ ಅಂತಾರೆ. ದೊಡ್ಡ ರೆಡ್ ಕ್ಯಾಂಡಲ್, ಇನ್ಸೈಡ್ ಕ್ಯಾಂಡಲ್ ಥರ ಫಾರ್ಮ್. ಇಲ್ಲಿ ತೊಗೊಂಡು ಇದನ್ನು ಸ್ಟಾಪ್ ಲಾಸ್ ಇಡ್ಬೋದಾಯಿತು. ಇದು ಕ್ಯಾಂಡಲ್ ಥಿಯರಿ ಎಲ್ಲ ಫ್ರೀಯಾಗಿ ಯೂಟ್ಯೂಬಲ್ಲೇ ಇದ್ರಿ. ಏನು ಇದು ಹೊಸದಾಗಿ ಏನು ನಾನೇನು ಹೇಳ್ಕೊಡ್ತಾ ಇಲ್ಲ. ಇಲ್ಲಿ ತೊಗೋಬೋದಾಗಿತ್ತು. ಆ್ಯಂಡ್ ಬ್ಯಾಂಕ್ ನಿಫ್ಟಿಗೆ ಹೋಗೋಣ ಅಂದರೆ 1 ಅವರಲ್ಲಿ ಎಲ್ಲಿ ಬ್ರೇಕ್ ಕೊಟ್ಟಿದೆ, ಜಸ್ಟ್ ಇದು ಅಷ್ಟೇ. ಆಲ್ಮೋಸ್ಟ್ ಐ ಥಿಂಕ್ ಸೊ ಇಟ್ ಗೇವ್ ಅ ಬ್ರೇಕ್ ಆನ್ ವೆಡ್ನೆಸ್ಡೇ 15 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ಗೂ ಹೋಗ್ಬೋದು, ನಿಮ್ಮ ಇಷ್ಟ. 5 ಮಿನಿಟ್ಸ್ಗೆ ಹೋಗ್ತೀರಾ ಅಂದರೆ ಸೂಪರ್. 12:15 ಅಂದರೆ ಇಲ್ಲಿ ಬಂದಿತ್ತು. ಇಫ್ ಅಫೋರ್ಡಬಲ್ ಇದ್ದರೆ ತೊಗೋಬೋದು, ನಿಮ್ಮ ಇಷ್ಟ. ಅಫೋರ್ಡಬಲ್ ಇದ್ದರೆ ನಿಮ್ಗೆ ಏನಿಲ್ಲ, ನಿಮ್ಮ ಸ್ಟಾಪ್ ಲಾಸ್, ನಿಮ್ಮ ಹಣ, ನಿಮ್ಮ ಅಫೋರ್ಡಬಿಲಿಟಿ ನೋಡ್ಕೊಂಡು ತೊಗೋಬೇಕು ಅಷ್ಟೇ ಹೊರ್ತು ಏನೂ ಇಲ್ಲ. ರಿಸ್ಕ್ ಮ್ಯಾನೇಜ್ಮೆಂಟ್ಗೆ ಮುಂದೆ ಬರೋ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ, ದಯವಿಟ್ಟು ವೀಕ್ಷಿಸ್ತಾರೆ. ಮತ್ತು ಬುಲ್ಲಿಶಲ್ಲೇ ಇತ್ತು. ದೆನ್ ನೋಡ್ರಿ, ಬುಲ್ಲಿಶ್ ಎನ್ಗಲ್ಫಿಂಗ್, ದಿಸ್ ಇಸ್ ಅ ಬುಲ್ಲಿಶ್ ಎನ್ಗಲ್ಫಿಂಗ್. ಬೆಳಗ್ಗೆನೆ ಇಲ್ಲಿ ತೊಗೊಂಡು ಇಲ್ಲಿವರೆಗೂ ಸ್ಟಾಪ್ ಲಾಸ್. ಬಟ್ ನೋಡ್ರಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಸ್ವಿಂಗ್ ಇದೆಲ್ಲ ವೆಯ್ಟ್ ಮಾಡಿಬಿಡ್ರಿ. ಇದು ಯಾವಾಗಲೂ ಟಚ್ ಆಗಿದ ತಕ್ಷಣ ಸ್ಟಾಪ್ ಲಾಸ್ ಕ್ಲೋಸ್ ಆಗಬೇಕು. ಲೆಟ್ ದ ಕ್ಯಾಂಡಲ್ ಕ್ಲೋಸ್. ಆ ಥರ ಬೀಳಬೇಡಿ. ಇಷ್ಟು ನೀವು ಅಫೋರ್ಡ್ ಮಾಡೋಕ್ಕಾಗ 118, 120, ಓಕೆ, ಡೆಲ್ಟಾ 0.5 ಇತ್ತು ಅಂದರೆ 50-60 ರೂಪಾಯಿ ಅಫೋರ್ಡ್ ಇದ್ದರೆ ಸೆಕೆಂಡು, ಇಲ್ಲ ಅಂದರೆ ಅದಕ್ಕೆ ನಾನು ಹೇಳೋದು, ಆದಷ್ಟು ಇಂಟರ್ಟೈಂದ ಬ್ಯಾಂಕ್ ನಿಫ್ಟಿ ಅಂದರೆ ತುಂಬ ದೂರ ಇರ್ರಿ, ಓಪನ್ ಆಗಿ ಹೇಳ್ತೀನಿ. ಆಮೇಲೆ ಇಲ್ಲಿ ತೊಗೊಂಡಿದ್ರೆ 1:2 or 1:1.5, ನೀವು 1:1 ಮಾಡಿದ್ರು ಓಕೆ. ಇಲ್ಲಿ ನೋಡ್ರಿ, ಇಲ್ಲೂ ಅಷ್ಟೇ ಬುಲ್ಲಿಶ್ ಆರಾಮಿ ಬಂತು. ಇಲ್ಲಿವರೆಗೂ ವೆಯ್ಟ್ ಮಾಡಿದ್ರೆ ಹೋಗಿರೋದು ನೋಡ್ರಿ. ಇಲ್ಲೊಂದು ಬುಲ್ಲಿಶ್ ಟ್ರೆಂಡ್,
ಸಾರಿ ಏನಿದು ವಾಟ್ ಇಸ್ ದಿಸ್ ಎನ್ಗಲ್ಫಿಂಗ್ ಇದು ತೊಗೋಬೋದಾಯಿತು, ಯುವರ್ ಚಾಯ್ಸ್, ಅದೇನಿಲ್ಲ. ಬಟ್ ಆದಷ್ಟು ಅವಾಯ್ಡ್ ಮಾಡಿ. ಸೊ ಇದು ನನ್ನ ಕಿರು ಪರಿಚಯ ದಿನ ಮೊದಲನೇ ವಿಡಿಯೋ. ಏನೋ ತಪ್ಪಾಗಿ ದಯವಿಟ್ಟು ಕ್ಷಮಿಸಿ. ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಹಳ ಬಹಳ ಧನ್ಯವಾದಗಳು. ತಿರ್ಗಾ ಇನ್ನೊಂದು ವಿಡಿಯೋಲಿ ಸಿಗೋಣ. ಮತ್ತೆ ವೆರಿಫೈಡ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ದಯವಿಟ್ಟು ಚೆಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್.